ಉತ್ಖನನ ಕಾರ್ಯ ಅಂತ್ಯವಾಗಿದೆ. ಇವತ್ತು 2 ಪಾಯಿಂಟ್ಗಳಲ್ಲಿ ಎಸ್ಐಟಿ ಶೋಧವನ್ನ ನಡೆಸಿದೆ ಮತ್ತು ಉತ್ಖನನ ಕಾರ್ಯ ಅಂತ್ಯವಾಗಿದೆ. 7 ಮತ್ತು 8ನೇ ಪಾಯಿಂಟ್ಗಳಲ್ಲಿ ಇವತ್ತು ತಂಡ ಉತ್ಖನನವನ್ನ ನಡೆಸಿತ್ತು. ಕ್ಲೋಸ್ ಡೌನ್ ಮಾಡಿದ್ದಾರೆ. ಈಗ ಎಲ್ಲದನ್ನು ಕೂಡ 2 ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಇವತ್ತು ಸಿಕ್ಕಿಲ್ಲ. ನಾಳೆ 9ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡೋ ಸಾಧ್ಯತೆ ಇದೆ. 9ರಿಂದ 13, 11, 12, 13 ಆತ ಏನ್ ಹೇಳ್ತಿದ್ದಾನೆ, ಈ 3 ಪಾಯಿಂಟ್ಗಳಲ್ಲಿ ಅತ್ಯಂತ ಹೆಚ್ಚು ಶವಗಳು ಸಿಗೋ ಸಾಧ್ಯತೆ ಇದೆ ಅಂತ ಈ ಮುಸುಕುಧಾರಿ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಇವತ್ತು 7, 8 ಎರಡೂ ಕಡೆ ಯಾವುದೇ ಅಸ್ಥಿಪಂಜರವಾಗ್ಲಿ ಮೂಳೆ ಆಗ್ಲಿ ಯಾವುದು ಕೂಡ ಸಿಕ್ಕಿಲ್ಲ. ಇವತ್ತಿನ ಆಘಾತವನ್ನ ಮುಗಿಸಿದ್ದಾರೆ. ಮುಗಿಸಿ ಇದೀಗ ಅಧಿಕಾರಿಗಳು, ಪೊಲೀಸರು ಹಾಗೂ ಆ ಮುಸುಕುಧಾರಿ ವ್ಯಕ್ತಿ, ಇತರೆ ಸಿಬ್ಬಂದಿ ಎಲ್ಲರೂ ಕೂಡ ವಾಪಸ್ ತೆರಳುತ್ತಾ ಇದ್ದಾರೆ. ಆ ಅಗೆದ ಉತ್ಖನನ ಕಾರ್ಯ ಅಂತ್ಯವಾಗಿದೆ. ಇವತ್ತು 2 ಪಾಯಿಂಟ್ಗಳಲ್ಲಿ ಎಸ್ಐಟಿ ಶೋಧವನ್ನ ನಡೆಸಿದೆ ಮತ್ತು ಉತ್ಖನನ ಕಾರ್ಯ ಅಂತ್ಯವಾಗಿದೆ. 7 ಮತ್ತು 8ನೇ ಪಾಯಿಂಟ್ಗಳಲ್ಲಿ ಇವತ್ತು ತಂಡ ಉತ್ಖನನವನ್ನ ನಡೆಸಿತ್ತು. ಕ್ಲೋಸ್ ಡೌನ್ ಮಾಡಿದ್ದಾರೆ. ಈಗ ಎಲ್ಲದನ್ನು ಕೂಡ 2 ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಇವತ್ತು ಸಿಕ್ಕಿಲ್ಲ. ನಾಳೆ 9ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡೋ ಸಾಧ್ಯತೆ ಇದೆ. 9ರಿಂದ 13, 11, 12, 13 ಆತ ಏನ್ ಹೇಳ್ತಿದ್ದಾನೆ, ಈ 3 ಪಾಯಿಂಟ್ಗಳಲ್ಲಿ ಅತ್ಯಂತ ಹೆಚ್ಚು ಶವಗಳು ಸಿಗೋ ಸಾಧ್ಯತೆ ಇದೆ ಅಂತ ಈ ಮುಸುಕುಧಾರಿ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಇವತ್ತು 7, 8 ಎರಡೂ ಕಡೆ ಯಾವುದೇ ಅಸ್ಥಿಪಂಜರವಾಗ್ಲಿ ಮೂಳೆ ಆಗ್ಲಿ ಯಾವುದು ಕೂಡ ಸಿಕ್ಕಿಲ್ಲ. ಇವತ್ತಿನ ಆಘಾತವನ್ನ ಮುಗಿಸಿದ್ದಾರೆ. ಮುಗಿಸಿ ಇದೀಗ ಅಧಿಕಾರಿಗಳು, ಪೊಲೀಸರು ಹಾಗೂ ಆ ಮುಸುಕುಧಾರಿ ವ್ಯಕ್ತಿ, ಇತರೆ ಸಿಬ್ಬಂದಿ ಎಲ್ಲರೂ ಕೂಡ ವಾಪಸ್ ತೆರಳುತ್ತಾ ಇದ್ದಾರೆ. ಆ ಅಗೆದ ಉತ್ಖನನ ಕಾರ್ಯ ಅಂತ್ಯವಾಗಿದೆ. ಇವತ್ತು 2 ಪಾಯಿಂಟ್ಗಳಲ್ಲಿ ಎಸ್ಐಟಿ ಶೋಧವನ್ನ ನಡೆಸಿದೆ ಮತ್ತು ಉತ್ಖನನ ಕಾರ್ಯ ಅಂತ್ಯವಾಗಿದೆ. 7 ಮತ್ತು 8ನೇ ಪಾಯಿಂಟ್ಗಳಲ್ಲಿ ಇವತ್ತು ತಂಡ ಉತ್ಖನನವನ್ನ ನಡೆಸಿತ್ತು. ಕ್ಲೋಸ್ ಡೌನ್ ಮಾಡಿದ್ದಾರೆ. ಈಗ ಎಲ್ಲದನ್ನು ಕೂಡ 2 ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಇವತ್ತು ಸಿಕ್ಕಿಲ್ಲ. ನಾಳೆ 9ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡೋ ಸಾಧ್ಯತೆ ಇದೆ. 9ರಿಂದ 13, 11, 12, 13 ಆತ ಏನ್ ಹೇಳ್ತಿದ್ದಾನೆ, ಈ 3 ಪಾಯಿಂಟ್ಗಳಲ್ಲಿ ಅತ್ಯಂತ ಹೆಚ್ಚು ಶವಗಳು ಸಿಗೋ ಸಾಧ್ಯತೆ ಇದೆ ಅಂತ ಈ ಮುಸುಕುಧಾರಿ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಇವತ್ತು 7, 8 ಎರಡೂ ಕಡೆ ಯಾವುದೇ ಅಸ್ಥಿಪಂಜರವಾಗ್ಲಿ ಮೂಳೆ ಆಗ್ಲಿ ಯಾವುದು ಕೂಡ ಸಿಕ್ಕಿಲ್ಲ. ಇವತ್ತಿನ ಆಘಾತವನ್ನ ಮುಗಿಸಿದ್ದಾರೆ. ಮುಗಿಸಿ ಇದೀಗ ಅಧಿಕಾರಿಗಳು, ಪೊಲೀಸರು ಹಾಗೂ ಆ ಮುಸುಕುಧಾರಿ ವ್ಯಕ್ತಿ, ಇತರೆ ಸಿಬ್ಬಂದಿ ಎಲ್ಲರೂ ಕೂಡ ವಾಪಸ್ ತೆರಳುತ್ತಾ ಇದ್ದಾರೆ. ಆ ಅಗೆದ ಉತ್ಖನನ ಕಾರ್ಯ ಅಂತ್ಯವಾಗಿದೆ. ಇವತ್ತು 2 ಪಾಯಿಂಟ್ಗಳಲ್ಲಿ ಎಸ್ಐಟಿ ಶೋಧವನ್ನ ನಡೆಸಿದೆ ಮತ್ತು ಉತ್ಖನನ ಕಾರ್ಯ ಅಂತ್ಯವಾಗಿದೆ. 7 ಮತ್ತು 8ನೇ ಪಾಯಿಂಟ್ಗಳಲ್ಲಿ ಇವತ್ತು ತಂಡ ಉತ್ಖನನವನ್ನ ನಡೆಸಿತ್ತು. ಕ್ಲೋಸ್ ಡೌನ್ ಮಾಡಿದ್ದಾರೆ. ಈಗ ಎಲ್ಲದನ್ನು ಕೂಡ 2 ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಇವತ್ತು ಸಿಕ್ಕಿಲ್ಲ. ನಾಳೆ 9ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡೋ ಸಾಧ್ಯತೆ ಇದೆ. 9ರಿಂದ 13, 11, 12, 13 ಆತ ಏನ್ ಹೇಳ್ತಿದ್ದಾನೆ, ಈ 3 ಪಾಯಿಂಟ್ಗಳಲ್ಲಿ ಅತ್ಯಂತ ಹೆಚ್ಚು ಶವಗಳು ಸಿಗೋ ಸಾಧ್ಯತೆ ಇದೆ ಅಂತ ಈ ಮುಸುಕುಧಾರಿ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಇವತ್ತು 7, 8 ಎರಡೂ ಕಡೆ ಯಾವುದೇ ಅಸ್ಥಿಪಂಜರವಾಗ್ಲಿ ಮೂಳೆ ಆಗ್ಲಿ ಯಾವುದು ಕೂಡ ಸಿಕ್ಕಿಲ್ಲ. ಇವತ್ತಿನ ಆಘಾತವನ್ನ ಮುಗಿಸಿದ್ದಾರೆ. ಮುಗಿಸಿ ಇದೀಗ ಅಧಿಕಾರಿಗಳು, ಪೊಲೀಸರು ಹಾಗೂ ಆ ಮುಸುಕುಧಾರಿ ವ್ಯಕ್ತಿ, ಇತರೆ ಸಿಬ್ಬಂದಿ ಎಲ್ಲರೂ ಕೂಡ ವಾಪಸ್ ತೆರಳುತ್ತಾ ಇದ್ದಾರೆ. ಆ ಅಗೆದ ಉತ್ಖನನ ಕಾರ್ಯ ಅಂತ್ಯವಾಗಿದೆ. ಇವತ್ತು 2 ಪಾಯಿಂಟ್ಗಳಲ್ಲಿ ಎಸ್ಐಟಿ ಶೋಧವನ್ನ ನಡೆಸಿದೆ ಮತ್ತು ಉತ್ಖನನ ಕಾರ್ಯ ಅಂತ್ಯವಾಗಿದೆ. 7 ಮತ್ತು 8ನೇ ಪಾಯಿಂಟ್ಗಳಲ್ಲಿ ಇವತ್ತು ತಂಡ ಉತ್ಖನನವನ್ನ ನಡೆಸಿತ್ತು. ಕ್ಲೋಸ್ ಡೌನ್ ಮಾಡಿದ್ದಾರೆ. ಈಗ ಎಲ್ಲದನ್ನು ಕೂಡ 2 ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಇವತ್ತು ಸಿಕ್ಕಿಲ್ಲ. ನಾಳೆ 9ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡೋ ಸಾಧ್ಯತೆ ಇದೆ. 9ರಿಂದ 13, 11, 12, 13 ಆತ ಏನ್ ಹೇಳ್ತಿದ್ದಾನೆ, ಈ 3 ಪಾಯಿಂಟ್ಗಳಲ್ಲಿ ಅತ್ಯಂತ ಹೆಚ್ಚು ಶವಗಳು ಸಿಗೋ ಸಾಧ್ಯತೆ ಇದೆ ಅಂತ ಈ ಮುಸುಕುಧಾರಿ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಇವತ್ತು 7, 8 ಎರಡೂ ಕಡೆ ಯಾವುದೇ ಅಸ್ಥಿಪಂಜರವಾಗ್ಲಿ ಮೂಳೆ ಆಗ್ಲಿ ಯಾವುದು ಕೂಡ ಸಿಕ್ಕಿಲ್ಲ. ಇವತ್ತಿನ ಆಘಾತವನ್ನ ಮುಗಿಸಿದ್ದಾರೆ. ಮುಗಿಸಿ ಇದೀಗ ಅಧಿಕಾರಿಗಳು, ಪೊಲೀಸರು ಹಾಗೂ ಆ ಮುಸುಕುಧಾರಿ ವ್ಯಕ್ತಿ, ಇತರೆ ಸಿಬ್ಬಂದಿ ಎಲ್ಲರೂ ಕೂಡ ವಾಪಸ್ ತೆರಳುತ್ತಾ ಇದ್ದಾರೆ. ಆ ಅಗೆದ ಉತ್ಖನನ ಕಾರ್ಯ ಅಂತ್ಯವಾಗಿದೆ. ಇವತ್ತು 2 ಪಾಯಿಂಟ್ಗಳಲ್ಲಿ ಎಸ್ಐಟಿ ಶೋಧವನ್ನ ನಡೆಸಿದೆ ಮತ್ತು ಉತ್ಖನನ ಕಾರ್ಯ ಅಂತ್ಯವಾಗಿದೆ. 7 ಮತ್ತು 8ನೇ ಪಾಯಿಂಟ್ಗಳಲ್ಲಿ ಇವತ್ತು ತಂಡ ಉತ್ಖನನವನ್ನ ನಡೆಸಿತ್ತು. ಕ್ಲೋಸ್ ಡೌನ್ ಮಾಡಿದ್ದಾರೆ. ಈಗ ಎಲ್ಲದನ್ನು ಕೂಡ 2 ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಇವತ್ತು ಸಿಕ್ಕಿಲ್ಲ. ನಾಳೆ 9ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡೋ ಸಾಧ್ಯತೆ ಇದೆ.
9ರಿಂದ 13, 11, 12, 13 ಆತ ಏನ್ ಹೇಳ್ತಿದ್ದಾನೆ, ಈ 3 ಪಾಯಿಂಟ್ಗಳಲ್ಲಿ ಅತ್ಯಂತ ಹೆಚ್ಚು ಶವಗಳು ಸಿಗೋ ಸಾಧ್ಯತೆ ಇದೆ ಅಂತ ಈ ಮುಸುಕುಧಾರಿ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಇವತ್ತು 7, 8 ಎರಡೂ ಕಡೆ ಯಾವುದೇ ಅಸ್ಥಿಪಂಜರವಾಗ್ಲಿ ಮೂಳೆ ಆಗ್ಲಿ ಯಾವುದು ಕೂಡ ಸಿಕ್ಕಿಲ್ಲ. ಇವತ್ತಿನ ಆಘಾತವನ್ನ ಮುಗಿಸಿದ್ದಾರೆ. ಮುಗಿಸಿ ಇದೀಗ ಅಧಿಕಾರಿಗಳು, ಪೊಲೀಸರು ಹಾಗೂ ಆ ಮುಸುಕುಧಾರಿ ವ್ಯಕ್ತಿ, ಇತರೆ ಸಿಬ್ಬಂದಿ ಎಲ್ಲರೂ ಕೂಡ ವಾಪಸ್ ತೆರಳುತ್ತಾ ಇದ್ದಾರೆ. ಆ ಅಗೆದ ಸ್ಥಳ ಉತ್ಖನನ ಕಾರ್ಯ ಅಂತ್ಯವಾಗಿದೆ. ಇವತ್ತು 2 ಪಾಯಿಂಟ್ಗಳಲ್ಲಿ ಎಸ್ಐಟಿ ಶೋಧವನ್ನ ನಡೆಸಿದೆ ಮತ್ತು ಉತ್ಖನನ ಕಾರ್ಯ ಅಂತ್ಯವಾಗಿದೆ. 7 ಮತ್ತು 8ನೇ ಪಾಯಿಂಟ್ಗಳಲ್ಲಿ ಇವತ್ತು ತಂಡ ಉತ್ಖನನವನ್ನ ನಡೆಸಿತ್ತು. ಕ್ಲೋಸ್ ಡೌನ್ ಮಾಡಿದ್ದಾರೆ. ಈಗ ಎಲ್ಲದನ್ನು ಕೂಡ 2 ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಇವತ್ತು ಸಿಕ್ಕಿಲ್ಲ. ನಾಳೆ 9ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡೋ ಸಾಧ್ಯತೆ ಇದೆ. 9ರಿಂದ 13, 11, 12, 13 ಆತ ಏನ್ ಹೇಳ್ತಿದ್ದಾನೆ, ಈ 3 ಪಾಯಿಂಟ್ಗಳಲ್ಲಿ ಅತ್ಯಂತ ಹೆಚ್ಚು ಶವಗಳು ಸಿಗೋ ಸಾಧ್ಯತೆ ಇದೆ ಅಂತ ಈ ಮುಸುಕುಧಾರಿ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಇವತ್ತು 7, 8 ಎರಡೂ ಕಡೆ ಯಾವುದೇ ಅಸ್ಥಿಪಂಜರವಾಗ್ಲಿ ಮೂಳೆ ಆಗ್ಲಿ ಯಾವುದು ಕೂಡ ಸಿಕ್ಕಿಲ್ಲ. ಇವತ್ತಿನ ಆಘಾತವನ್ನ ಮುಗಿಸಿದ್ದಾರೆ. ಮುಗಿಸಿ ಇದೀಗ ಅಧಿಕಾರಿಗಳು, ಪೊಲೀಸರು ಹಾಗೂ ಆ ಮುಸುಕುಧಾರಿ ವ್ಯಕ್ತಿ, ಇತರೆ ಸಿಬ್ಬಂದಿ ಎಲ್ಲರೂ ಕೂಡ ವಾಪಸ್ ತೆರಳುತ್ತಾ ಇದ್ದಾರೆ. ಆ ಅಗೆದ ಸ್ಥಳ ಉತ್ಖನನ ಕಾರ್ಯ ಅಂತ್ಯವಾಗಿದೆ. ಇವತ್ತು 2 ಪಾಯಿಂಟ್ಗಳಲ್ಲಿ ಎಸ್ಐಟಿ ಶೋಧವನ್ನ ನಡೆಸಿದೆ ಮತ್ತು ಉತ್ಖನನ ಕಾರ್ಯ ಅಂತ್ಯವಾಗಿದೆ. 7 ಮತ್ತು 8ನೇ ಪಾಯಿಂಟ್ಗಳಲ್ಲಿ ಇವತ್ತು ತಂಡ ಉತ್ಖನನವನ್ನ ನಡೆಸಿತ್ತು. ಕ್ಲೋಸ್ ಡೌನ್ ಮಾಡಿದ್ದಾರೆ. ಈಗ ಎಲ್ಲದನ್ನು ಕೂಡ 2 ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಇವತ್ತು ಸಿಕ್ಕಿಲ್ಲ. ನಾಳೆ 9ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡೋ ಸಾಧ್ಯತೆ ಇದೆ. 9ರಿಂದ 13, 11, 12, 13 ಆತ ಏನ್ ಹೇಳ್ತಿದ್ದಾನೆ, ಈ 3 ಪಾಯಿಂಟ್ಗಳಲ್ಲಿ ಅತ್ಯಂತ ಹೆಚ್ಚು ಶವಗಳು ಸಿಗೋ ಸಾಧ್ಯತೆ ಇದೆ ಅಂತ ಈ ಮುಸುಕುಧಾರಿ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಇವತ್ತು 7, 8 ಎರಡೂ ಕಡೆ ಯಾವುದೇ ಅಸ್ಥಿಪಂಜರವಾಗ್ಲಿ ಮೂಳೆ ಆಗ್ಲಿ ಯಾವುದು ಕೂಡ ಸಿಕ್ಕಿಲ್ಲ. ಇವತ್ತಿನ ಆಘಾತವನ್ನ ಮುಗಿಸಿದ್ದಾರೆ. ಮುಗಿಸಿ ಇದೀಗ ಅಧಿಕಾರಿಗಳು, ಪೊಲೀಸರು ಹಾಗೂ ಆ ಮುಸುಕುಧಾರಿ ವ್ಯಕ್ತಿ, ಇತರೆ ಸಿಬ್ಬಂದಿ ಎಲ್ಲರೂ ಕೂಡ ವಾಪಸ್ ತೆರಳುತ್ತಾ ಇದ್ದಾರೆ. ಆ ಅಗೆದ ಸ್ಥಳ ಉತ್ಖನನ ಕಾರ್ಯ ಅಂತ್ಯವಾಗಿದೆ. ಇವತ್ತು 2 ಪಾಯಿಂಟ್ಗಳಲ್ಲಿ ಎಸ್ಐಟಿ ಶೋಧವನ್ನ ನಡೆಸಿದೆ ಮತ್ತು ಉತ್ಖನನ ಕಾರ್ಯ ಅಂತ್ಯವಾಗಿದೆ. 7 ಮತ್ತು 8ನೇ ಪಾಯಿಂಟ್ಗಳಲ್ಲಿ ಇವತ್ತು ತಂಡ ಉತ್ಖನನವನ್ನ ನಡೆಸಿತ್ತು. ಕ್ಲೋಸ್ ಡೌನ್ ಮಾಡಿದ್ದಾರೆ. ಈಗ ಎಲ್ಲದನ್ನು ಕೂಡ 2 ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಇವತ್ತು ಸಿಕ್ಕಿಲ್ಲ. ನಾಳೆ 9ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡೋ ಸಾಧ್ಯತೆ ಇದೆ. 9ರಿಂದ 13, 11, 12, 13 ಆತ ಏನ್ ಹೇಳ್ತಿದ್ದಾನೆ, ಈ 3 ಪಾಯಿಂಟ್ಗಳಲ್ಲಿ ಅತ್ಯಂತ ಹೆಚ್ಚು ಶವಗಳು ಸಿಗೋ ಸಾಧ್ಯತೆ ಇದೆ ಅಂತ ಈ ಮುಸುಕುಧಾರಿ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಇವತ್ತು 7, 8 ಎರಡೂ ಕಡೆ ಯಾವುದೇ ಅಸ್ಥಿಪಂಜರವಾಗ್ಲಿ ಮೂಳೆ ಆಗ್ಲಿ ಯಾವುದು ಕೂಡ ಸಿಕ್ಕಿಲ್ಲ. ಇವತ್ತಿನ ಆಘಾತವನ್ನ ಮುಗಿಸಿದ್ದಾರೆ. ಮುಗಿಸಿ ಇದೀಗ ಅಧಿಕಾರಿಗಳು, ಪೊಲೀಸರು ಹಾಗೂ ಆ ಮುಸುಕುಧಾರಿ ವ್ಯಕ್ತಿ, ಇತರೆ ಸಿಬ್ಬಂದಿ ಎಲ್ಲರೂ ಕೂಡ ವಾಪಸ್ ತೆರಳುತ್ತಾ ಇದ್ದಾರೆ. ಆ ಅಗೆದ ಸ್ಥಳ